ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ. ಹಾವೇರಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಘೋಷಣೆ ಮಾಡಿದ್ದು ನಾನೇ, ಅದನ್ನ ಉದ್ಘಾಟನೆ ಮಾಡ್ತಾ ಇರೋದು ನಾನೇ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಹಾವೇರಿ ಮೆಡಿಕಲ್ ಕಾಲೇಜಿಗೆ ಸುಮಾರು 500 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದು ಸರ್ಕಾರದ ಮಹತ್ವದ ಸಾಧನೆ ಅಂತ ಸಿಎಂ ಹೇಳಿದ್ರು. ಜನರ ಆಶೀರ್ವಾದದಿಂದ ಇಲ್ಲಿಯ ತನಕ ಬಂದಿದ್ದೀನಿ. ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಆದ್ರೆ ನನ್ನ ಆಡಳಿತದ ಬಗ್ಗೆ ನನಗೆ ತೃಪ್ತಿ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು ಅಂತ ಟೀಕಿಸಿದ ಅವರು ಎಸ್ಸಿಪಿ ಟಿಎಸ್ಪಿ ಯಾರು ಜಾರಿಗೆ ತಂದ್ರು ಅಂತ ಪ್ರಶ್ನೆ ಮಾಡಿದ್ರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ರೈತರಿಗೆ ಮನಸ್ವಿನಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನ ತಂದವರು ಯಾರು ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಮೆಡಿಕಲ್ ಕಾಲೇಜಿಗೆ 300 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀನಿ. ಬಿಜೆಪಿ ಏನು ಮಾಡಿದೆ ಅಂತ ಜನರೇ ತೀರ್ಮಾನ ಮಾಡಬೇಕು ಎಂದಿದ್ದಾರೆ. ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ತೀವಿ ಎಂದಿದ್ದೇವೆ. ಇದುವರೆಗೆ 14,52,000 ಮನೆಗಳನ್ನ ನಿರ್ಮಿಸಿದ್ದೇವೆ. ಬಿಜೆಪಿ ತನ್ನ 5 ವರ್ಷಗಳ ಆಡಳಿತದಲ್ಲಿ ಎಷ್ಟು ಮನೆ ಕಟ್ಟಿಸಿದೆ ಅಂತ ಪ್ರಶ್ನೆ ಮಾಡಿದ್ರು. ಕುಡಿಯುವ ನೀರು ಕೊಟ್ಟವರು ಯಾರು? ಅವರಿಗೆ ಸುಳ್ಳು ಹೇಳುವುದೇ ಕೆಲಸ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹಣ ಸಿಗ್ತಾ ಇಲ್ಲ, ಜಿಎಸ್ಟಿ ತಂದವರು ಯಾರು? ಎಷ್ಟು ವರ್ಷ ಆಯಿತು ಅಂತ ಪ್ರಶ್ನಿಸಿದ ಸಿಎಂ, ರಾಜ್ಯಕ್ಕೆ ವರ್ಷಕ್ಕೆ 10 ರಿಂದ 12 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಎಂದಿದ್ದಾರೆ. ₹1 ತೆರಿಗೆ ಕೊಟ್ಟರೆ ರಾಜ್ಯಕ್ಕೆ ಕೇವಲ 14 ರಿಂದ 15 ಪೈಸೆ ಮಾತ್ರ ವಾಪಸ್ ಬರ್ತಾ ಇದೆ. ನಮಗೆ ವರ್ಷಕ್ಕೆ 60 ರಿಂದ 70 ಸಾವಿರ ಕೋಟಿ ಮಾತ್ರ ಸಿಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರದಿಂದ ಅನುದಾನ ಕೊಟ್ಟಿಲ್ಲ ಅಂತ ಆರೋಪಿಸಿದ್ರು. ಬಿಜೆಪಿಯ ಅವಧಿಯಲ್ಲಿ ಮೆಡಿಕಲ್ ಕಾಲೇಜು ಪೂರ್ಣಗೊಳಿಸಿದೆ, ಯಾಕೆ ಬಿಟ್ರು ಅಂತ ಪ್ರಶ್ನೆ ಮಾಡಿದ್ರು. ಬಳ್ಳಾರಿ ಪ್ರಕರಣದ ಕುರಿತು ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬ್ಯಾನರ್ ಬಿಚ್ಚಿ ಗಲಾಟೆಗೆ ಪ್ರಚೋದನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಕುರಿತು ಮಾತನಾಡಿದ ಸಿಎಂ, ಆ ಮಹಿಳಾ ಪೊಲೀಸರಿಗೆ ಕಚ್ಚಿದ್ದಾರೆ, ಇದು ವೆರಿ ಬ್ಯಾಡ್ ಎಂದಿದ್ದಾರೆ. ಸುಜಾತ ಹಂಡೆ ಎಂಬ ಮಹಿಳೆ ಪೊಲೀಸರನ್ನ ಕಚ್ಚಿದ್ದು, ಆ ವೇಳೆ 10 ಮಹಿಳಾ ಪೊಲೀಸರು ಇದ್ರು. ಕಾನೂನು ಕೈಗೆ ತಗೊಂಡ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಕೂಡ ಈ ಮಾತನ್ನು ಹೇಳಿದ್ದಾರೆ. ನಿನ್ನೆ ನಮ್ಮ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದ್ರೆ ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈ. ಸರ್, ಹುಬ್ಬಳ್ಳಿಯಲ್ಲಿ ಆ ಎಮ್ಮನೆ ವಿಶ್ವಸ್ತ್ರ ಮಾಡ್ಕೊಂಡು ಎತ್ತಲೆ ಮಾಡಬೇಕು. ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಇಟ್ಸ್ ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ಕೆ ಹೋದಾಗ ಸುಜಾತ ಹಂಡೆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವ್ರು ಇರೋದು ಯಾಕೆ? ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ, ವಿಚಾರಣೆ ಮಾಡಕ್ಕೆ ಹೋದಾಗ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರು ಅಂಥವ್ರು ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿ. ದೀರ್ಘಾವಧಿ ಪೂರ್ಣಾವಧಿ ಆಗುತ್ತೆ ಸರ್. ಹೇಳಯ್ಯ, ಇಲ್ಲಿ 10 kg ಅಕ್ಕಿ ಕೊಡ್ತಾ ಇತ್ತು, ಅದಕ್ಕೆ ಈಗ 5 kg ಅಕ್ಕಿ ಕೊಟ್ಟು ಇನ್ನು 5 kgಗೆ ಬೇರೆ ಪದಾರ್ಥಗಳು ಕೊಡಬೇಕು. ಬೇಳೆ, ಎಣ್ಣೆ ಇದೆಲ್ಲ ಕೊಡಬೇಕು ಸರ್. ಈಗ ದೀರ್ಘಾವಧಿ ಮುಗೀತು ಸರ್, ಪೂರ್ಣಾವಧಿ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ದೀರ್ಘಾವಧಿ ಅಕ್ಕಿ ಕಲರ್ಗೆ ಸರ್
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.